ಈಗ ಮೂವ್ಮೆಂಟ್ ಡಿಸಾರ್ಡರ್ ಅನ್ನೋದು ಯಾವ್ಯಾವುದು ಮೂವ್ಮೆಂಟ್ ಡಿಸಾರ್ಡರ್ಸ್ ಅಲ್ಲ ಅನ್ನೋದು ಕೂಡ ಜನರಿಗೆ ಅದು ತಿಳಿದಿರ್ಬೇಕಾಗುತ್ತೆ. ಸೊ ನಾವು ಚಲನೆಯ ಅಸ್ವಸ್ಥತೆ ಅಂತ ಹೇಳಿದ್ವಿ, ಚಲನೆ ಕಡಿಮೆ ಆಗೋದು ಜಾಸ್ತಿ ಆಗೋದು ನಾವು ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳಿದ್ವಿ. ಹಾಗಂತ ಚಲನೆ ಇಲ್ಲದೆ ಇರೋದು, ಚಲನೆ ವೀಕ್ ಆಗಿರೋದು ಕೂಡ ಮೂವ್ಮೆಂಟ್ ಡಿಸಾರ್ಡರ್ಸ್ ಇಲ್ಲ. ಉದಾಹರಣೆಗೆ ಲಕ್ವ ಹೊಡಿತು, ಸ್ಟ್ರೋಕ್ ಆಯ್ತು, ಫಿಟ್ಸ್ ಅನ್ನೋದನ್ನ ನಾವು ಹೇಳ್ತೀವಿ, ಅದು ವೀಕ್ ಆಗೋಗುತ್ತೆ. ಸೊ ಅದನ್ನ ನಾವು ಮೂವ್ಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳಲಿಕ್ಕಾಗಲ್ಲ. ಇಲ್ಲ ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಕೇಳಿರ್ಬೋದು, ಅದು ಮಾಂಸಖಂಡಲದಲ್ಲಿ ವೀಕ್ನೆಸ್ ಬರುವಂಥದ್ದು, ಕಾಲು ಕೈನ ನರಗಳಲ್ಲಿ ವೀಕ್ನೆಸ್ ಬರುವಂಥದ್ದು. ಸೊ ಇವೆಲ್ಲದರಲ್ಲಿ ಮಸಲ್ ಅಲ್ಲಿ ಇರುವಂತ ಸ್ಟ್ರೆಂತ್ ಕಡಿಮೆ ಆಗೋದ್ರಿಂದ ಮೂವ್ಮೆಂಟ್ಸ್ ಮಾಡಕ್ಕೆ ಆಗದೆ ಇರ್ಬೋದು. ಸೊ ಮೂವ್ಮೆಂಟ್ ಡಿಸಾರ್ಡರ್ಲಿ ಯೂಶಲಿ ಆಗಿ ಸ್ಟ್ರೆಂತ್ ಚೆನ್ನಾಗಿರುತ್ತೆ, ನಾರ್ಮಲ್ ಆಗಿರುತ್ತೆ, ಪವರ್ ನಾರ್ಮಲ್ ಆಗಿರುತ್ತೆ. ಆದರೂ ಕೂಡ ಇದು ಮೂವ್ಮೆಂಟ್ಸ್ಗಳು ಜಾಸ್ತಿ ಕಡಿಮೆ ಆಗುವಂತ ಸಾಧ್ಯತೆ ಇರುತ್ತೆ. ಇನ್ನು ಕೆಲವರು ಪೇಷಂಟ್ಸ್ಗಳು ಬಂದು, ಸರ್ ಇವರು ಸ್ಲೋ ಆಗಿದ್ದಾರೆ, ಸ್ಲೋ ಆದ ತಕ್ಷಣ ಪಾರ್ಕಿನ್ಸನ್ಸಮ್ ಇಲ್ಲ. ಸೊ ಸ್ಲೋನೆಸ್ ಕೂಡ ಹಲವಾರು ಕಾರಣದಿಂದ ಬರ್ಬೋದು. ಕೆಲವೊಂದ್ಸತಿ ಏಜ್ ಆಗ್ತಿದ್ದಂಗೆ ಕೂಡ ಸ್ವಲ್ಪ ಶುರುವನ್ನ ಏಜ್ ಅಲ್ಲಿ, ಕಡಿಮೆ ಏಜ್ ನಲ್ಲಿ ಅಷ್ಟು ಫಾಸ್ಟ್ ಆಗಿ ಮಾಡ್ತಿದ್ದಂಥವ್ರು ಏಜ್ ಆಗ್ತಿದೆ 70-80 ವರ್ಷ ಆದ್ಮೇಲೆ ಸ್ವಲ್ಪ ಸ್ಲೋನೆಸ್ ಬರೋದು ಸಹಜ. ಇನ್ನು ಕೆಲವೊಬ್ಬರಲ್ಲಿ ಡಿಪ್ರೆಷನ್ ಇಂದ ಬರ್ಬೋದು, ಇನ್ನು ಕೆಲವೊಬ್ಬರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ ಇಂದ ಬರ್ಬೋದು. ಹೀಗೆ ಸ್ಲೋನೆಸ್ ಬಂದ ತಕ್ಷಣಕ್ಕೆ ಅವರಿಗೆ ಪಾರ್ಕಿನ್ಸನ್ಸ್ ಇದೆ ಅನ್ನೋದು ತಪ್ಪಾಗುತ್ತೆ. ಸೊ ಈ ತರ ಸ್ಲೋನೆಸ್ ಇರೋದು ಯಾವ ಕಾರಣಕ್ಕೆ ಸ್ಲೋನೆಸ್ ಬಂದಿರೋದು ಅನ್ನೋದು ನಾವು ಚೆಕ್ ಮಾಡಿ ನೋಡ್ಬೇಕು.